ಗೋಲ್ಡ್ ದಚ್ಚು ನಿಮ್ಮ ಹಿನ್ನೆಲೆ ಏನು? ಹಿನ್ನೆಲೆ ಏನು ಅಂದರೆ ನಾನು ಫಸ್ಟು ನನ್ನ ಕಾಲೇಜ್ ಮುಗಿಸಿ ನಾನು ಫಸ್ಟ್ 10th ಪಾಸ್ ಆಗಿ ಆ್ಯಂಡ್ ITI ಮುಗಿಸ್ದೆ. ITI ಮುಗಿಸ್ಬಿಟ್ಟು ನಾನು ಬಿಸ್ನೆಸ್ ಮಾಡಬೇಕಂತ ಇದ್ದೆ. ಇನ್ನು ITIಲೇ ಮಾಡೋಣ ಅಂತ ಬಾಸ್ ಕಂಪ್ನಿ ಅದೆಲ್ಲ ಡ್ರೀಮ್ ಇತ್ತು. ನಾನು ಗೌರ್ಮೆಂಟ್ ಜಾಬ್ ಬೇಕಿತ್ತು, ಆ ಥರ ಎಲ್ಲ ಡ್ರೀಮ್ ಇತ್ತು ನನಗೂ ಕೂಡ. ಆ ಥರ ಇರಬೇಕಾದ್ರೆ ನಾನು ಎಲ್ಲರಿಗೂ ಇರುತ್ತೆ, ಪೊಲೀಸ್ ಆಯ್ತೀನಿ, 10th ಪೊಲೀಸು, ಕಾಲೇಜಲ್ಲಿ ಡಾಕ್ಟರು, ಆ ಥರ ಎಲ್ಲ ಹಂಗೆ ಆಮೇಲೆ ಲಾಸ್ಟಲ್ಲಿ ಫೈನಲಲ್ಲಿ ಬಂದಿದ್ದೀನಿ ಬಿಸ್ನೆಸ್ ಮಾಡಬೇಕು ಅಂತ. ಒಂದು ಬಿಸ್ನೆಸ್ ಪ್ರೊಫೆಸರ್ ಇರ್ಬಿದ್ದೀನಿ. ಯಾವ್ದಾದ್ರು ಒಂದು ದಾರಿ ಇದೆ, ಬಿಸ್ನೆಸ್ ಐತೆ, ಬಟ್ಟೆ ಅಂಗಡಿ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಕೆಫೆ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೆರಡೂ ಕೂಡ ಆಗುತ್ತೆ. ಸೊ ಮಧ್ಯದಲ್ಲಿ ಇದೆ ಹೆಂಗೆ ಸೋಷಿಯಲ್ ಮೀಡಿಯಾ ಹುಚ್ಚು, ರೀಲ್ಸು ಅದು ಇದು? ನಮ್ಮ ಪ್ರಮೋಟ್ ನಾವೇ ಮಾಡ್ಕೊಳ್ಬೋದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಏನಾರು ನಾನು ಒಂದು ಶಾಪ್ ಹಾಕ್ತೀನಿ ಅಂದರೆ ನನ್ನ ಪ್ರಮೋಟ್ ನಾನೇ ಮಾಡ್ಕೊಳ್ಬೋದು. ಇನ್ನು ವೈರಲ್ ನಾನೇ ಮಾಡ್ಕೋತೀನಿ, ನನ್ನ ಶಾಪ್ನ ಪಬ್ಲಿಸಿಟಿ ನಾನೇ ತಗೋತೀನಿ. ಅದ್ರ ಬದಲು ಬೇರೆ ಇನ್ಫ್ಲುಯೆನ್ಸರ್ನು ಜೊತೆಲಿ ಫ್ರೆಂಡ್ಸ್ ಮಾಡೇ ಮಾಡ್ತಾರೆ, ಇನ್ಫ್ಲುಯೆನ್ಸರ್ ಫ್ರೆಂಡ್ಸ್ಗಳು. ಅದ್ರ ಬದಲು ನಾನು ಕೂಡ ಬೆಳೆದಿದ್ದೆ, ಅವ್ರಿಂದ ಬಕೆಟ್ ಹಿಡಿಯೋ ಬದಲು ಈಗ ಬಂದಿದೆ ಕಿಪ್ಪಿ ಕೀರ್ತಿ ಹೇಳ್ದಂಗೆ ಒಂದು ವೈರಲ್ ವಿಡಿಯೋ ಆಗಿರೋದಕ್ಕೆ ಅಷ್ಟಕ್ಕೇ ಅವನ್ನ ಹಿಡ್ಕೊಂಡು ಮಾಡ್ತಿದ್ದೆ, ಅವನಿಂದ ಬೆಳೀತಾ ಇದ್ದಾರೆ. ನಾನು ಯಾರ್ಯಾರನ್ನ ಹಿಡ್ಕೊಂಡು ಬೆಳೆಯೋಂಥ ಅವಶ್ಯಕತೆನೇ ಇಲ್ಲ. ಬೆಳಿಬೇಕು ಅನ್ನೋದು ಇನ್ನೂ ಎಷ್ಟೊಂದು ಥರ ದಾರಿಗಳಿದೆ ಬೆಳೆಯೋಕ್ಕೆ. ಈಗ ಓಕೆ, ಇವಾಗ ನಿಮ್ಗೂ 1 lakh ಫಾಲೋವರ್ ಇದ್ರು, ನೀವು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರಿ. ಈಗ ಕಿಪಿ ಕೀರ್ತಿ 2 lakhs ಇದ್ದಾರೆ. ಕಿಪಿ ಕೀರ್ತಿನ ಯಾಕೆ ಜಾಯಿನ್ ಮಾಡಿಸ್ಲಿಲ್ಲ ಇದಕ್ಕೆ? ಅವ್ರು ಬರ್ಲಿಲ್ವಾ ಕಿಪಿ ಕೀರ್ತಿ ಅವರು? ಹೇಗೆ ಅವರು ಮೆಸೇಜ್ಗಳಿಗೆ ರೆಸ್ಪಾಂಡ್ ಮಾಡಲ್ಲ, ಅವಳು ಯಾವುದೋ DM ನೋಡಲ್ಲ, ಅಷ್ಟೊಂದು ಅವಳು ಇಂಟ್ರೆಸ್ಟ್ ಕೊಡಲ್ಲ DMಗಳಿಗೆ ರಿಪ್ಲೈ ಮಾಡೋಕ್ಕೆ. ನಾವು DM ಆದರೆ ನೋಡ್ತಾ ಇರ್ತೀವಲ್ಲ, ಏನು ಬರ್ಬೋದು ನಮಗೆ ಬ್ಯಾಡ್ ಕಮೆಂಟ್ಸ್ ಆ ಥರ ಚೆಕ್ ಮಾಡ್ತಾ ಇರ್ತೀವಿ. ಅವಳು ಅದನ್ನೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ರೆಫರ್ ಮಾಡೋಕ್ಕೆ ಹೋಗಿಲ್ಲ, ಇನ್ನೊಂದು ಕಿಪಿ ಕೀರ್ತಿಗೆಲ್ಲ ರೆಫರ್ ಮಾಡೋಕ್ಕೆ ಹೋಗಿಲ್ಲ. ಅವ್ರು ಕೇಳಿದ್ರು ನಂಬರ್ ರಿವ್ಯೂ ಮಾಡೋಕ್ಕೆ ಕೇಳ್ತಾರೆ, ಅದು ನಂಗೆ ನಂಬರ್ ಎಲ್ಲ ರಿವ್ಯೂ ಮಾಡಲ್ಲ. ಅವಳು ಒಂದು ನಂಬರ್ ರಿವ್ಯೂ ಮಾಡಿ ಈಗಾಗಲೇ ಎಷ್ಟೊಂದು ಕಷ್ಟ ಅನುಭವಿಸೋಳೆ, ಅದಕ್ಕೆ ಯಾವುದೋ ನಂಬರ್ ರಿವ್ಯೂ ಮಾಡಲ್ಲ.